ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕೊಚ್ಚು ಡಿಸೈನ್ ಹೊಸ ರೀತಿಯದು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಹೊಸ ರೀತಿಯ ಸಾರಿ ಕೊಚ್ಚು ಡಿಸೈನ್, ನ್ಯೂ ಡಿಸೈನು. ರಿಂಗ್ ಬೀಡ್ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ರಿಂಗ್ ಬೀಡಲ್ಲಿ ತುಂಬ ಸುಲಭವಾದಂತಹ ಡಿಸೈನು, ಎರಡೇ ಸ್ಟೆಪ್ಪಲ್ಲಿ ಆಗುತ್ತೆ. ಇದನ್ನು ಹೇಗೆ ಮಾಡೋದು ನೋಡೋಣ. ಈಗ 6 ದಾರ 10 ನಂಬರ್ ಕ್ರೋಶೆ ಹುಕ್ 0.75 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ಯಾವಾಗ ಹಾಗೆ ಫಸ್ಟ್ ದಾರ ಲಾಕ್ ಮಾಡಿ, ಈ ಥರ ನಾನು ಯಾವಾಗಲೂ ಮಾಡ್ದೆ ಹಾಗೆ ಡಬಲ್ ಲಾಕ್ ಮಾಡಿ ಸೇರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿರೋಂಥ ಡಿಸೈನು, ಬಿಗಿನರ್ಸು ಮಾಡ್ಕೋಬೋದು. ಸಿಂಪಲ್ ಸಾರಿಗಳಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ಲಾಕ್ ಮಾಡಿ ಆದಮೇಲೆ ಫಸ್ಟು 3 ಚೈನ್ ಮಾಡಿಕೊಂಡು ಅಳತೆ ನೋಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಎಲ್ಲಿ ಬರುತ್ತೆ ಅಂತ ಅಲ್ಲಿ ಕರೆಕ್ಟಾಗಿ. ತುಂಬ ಟೈಟ್ ಮಾಡಬೇಡಿ, ಅದು ಕುಚ್ಚು ಹಾಕಿದಾಗ ಎಳ್ದಂಗೆ ಆಗುತ್ತೆ. ಆದ್ದರಿಂದ ಸ್ವಲ್ಪ ಲೂಸೇ ಇರಲಿ. ಮತ್ತು 3 ಚೈನು ಇದನ್ನು ಬಟ್ಟೆಗೆ ಲಾಕ್ ಮಾಡಿ ಈ ಥರ. ಈಗ 2 ಸಾರಿ 3 ಚೈನ್ ಆಯ್ತಲ್ವ. ಇದಾದಮೇಲೆ ರಿಂಗ್ ಬೀಡ್ ಸೇರಿಸ್ಕೊಳ್ಳಿ. ಸ್ವಲ್ಪ ದಾರ ಮೇಲೆ ಎಳ್ಕೊಂಡು ರಿಂಗ್ ಬೀಡ್ ಮತ್ತು ಮಧ್ಯದಲ್ಲಿ ಒಂದು ರೌಂಡ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ರಿಂಗ್ ಬೀಡ್ನ ಹೋಲ್ಗೆ, ಆಮೇಲೆ ರೌಂಡ್ ಬೀಡ್ನ ಹೋಲ್ಗಳಿಗೆ, ಆಮೇಲೆ ಮತ್ತೆ ರಿಂಗ್ ಬೀಡ್ನ ಹೋಲ್ಗೆ, ಈ ಥರ ಎಲ್ಲ ಹೋಲ್ಗಳಿಗೂ ಕ್ರೋಶೆ ಹುಕ್ ಹಾಕಿ ಆಮೇಲೆ ಅದನ್ನು ದಾರಕ್ಕೆ ಈ ಥರ ಸೇರಿಸ್ಕೊಳ್ಳಿ. ಸ್ಲೈಡ್ ಮಾಡ್ಕೊಳ್ಳಿ, ದಾರವನ್ನು ಹಿಡ್ಕೊಂಡು ಅದಕ್ಕೆ ಸೇರಿಸ್ಕೋಬೇಕು. ಆಮೇಲೆ ಅದನ್ನು ಲಾಕ್ ಮಾಡಿ, ರಿಂಗ್ ಬೀಡನ್ನು ಲಾಕ್ ಮಾಡಿಬಿಟ್ಟು ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಸರಿಯಾಗಿ ಕರೆಕ್ಟ್ ಅಳತೆಯಲ್ಲೇ ಸೇರಿಸ್ಕೊಳ್ಳಿ. ತುಂಬ ಟೈಟು ಬೇಡ, ತುಂಬ ಲೂಸು ಬೇಡ. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಸೇರಿಸ್ಕೋಬೇಕು ನೋಡಿಕೊಂಡು ಈ ಥರ. ಆಮೇಲೆ 3 ಸಾರಿ 3 ಚೈನು, 3 ಚೈನು ಲಾಕು, 3 ಚೈನು ಲಾಕು, ಆ ಥರ. ಇದು ಸಿಂಗಲ್ ಆರ್ಚ್ ಕುಚ್ಚು ಬೇಸು. ನಾನು ಎಲ್ಲ ಸಿಂಗಲ್ ಆರ್ಚ್ಗಳಿಗೂ ಇದನ್ನೇ ಮಾಡೋದು. ತುಂಬ ಸಿಂಪಲಾಗಿರೋಂಥ ಎರಡೇ ಸ್ಟೆಪ್ಪಲ್ಲಿ ಆಗುವಂತಹ ಡಿಸೈನ್ ಇದು. ಅದರಿಂದ ಸಿಂಗಲ್ ಆರ್ಚ್ ಇದು. ಅದರಿಂದ ಸಿಂಗಲ್ ಆರ್ಚ್ ಕುಚ್ಚು ಬೇಸನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಸಾರಿ ಆಯಿತು. ಇನ್ನೊಂದು ಸಾರಿ 3 ಸಾರಿ 3 ಚೈನು. ಇದನ್ನು ಬಟ್ಟೆಗೆ ಲಾಕ್ ಮಾಡಿ ಈ ಥರ ಬರುತ್ತೆ. ಈಗ ಮತ್ತೆ ರಿಂಗ್ ಬೀಡ್ ಸೇರಿಸಿ ಈ ಥರ 3 ಸಾರಿ 3 ಚೈನ್ ಆದಮೇಲೆ ರಿಂಗ್ ಬೀಡು ಇದನ್ನು ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಸೇರಿಸ್ಕೋಬೇಕು ಈ ಥರ. ಮತ್ತೆ 3 ಸಾರಿ 3 ಚೈನು, ಮತ್ತೆ ರಿಂಗ್ ಬೀಡು, ಆ ಥರ ಮಾಡ್ಕೊಂಡು ಎಂಡ್ವರೆಗೂ ಹೋಗಿ ಎಂಡಲ್ಲಿ 2 ಸಾರಿ 3 ಚೈನು. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ 2 ಸಾರಿ, ಮಧ್ಯಲ್ಲೆಲ್ಲ 3 ಸಾರಿ ಬೀಡ್ ಹಾಕಿದ್ದೀನಿ ನೋಡಿ. ಈ ಥರ ಒಂದು 4 ರಿಂಗ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಈಗ ನೆಕ್ಸ್ಟು ದಾರ ಕಟ್ ಮಾಡಿಬಿಟ್ಟು ಸ್ಟಾರ್ಟಿಂಗಿಂದ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕ್ ಒಳಗಡೆ ಡಬಲ್ ಲಾಕ್ ಮಾಡಿ ಸೇರಿಸ್ಕೋಬೇಕು ನೀವು ಈ ಥರ. ಆಮೇಲೆ 3 ಚೈನು ಫಸ್ಟು ಅದನ್ನು ಅದರ ಲಾಕಲ್ಲಿ ಲಾಕ್ ಮಾಡಿ, 3 ಚೈನ್ನ ಲಾಕಲ್ಲೇ. ಈಗ ನೆಕ್ಸ್ಟ್ ಬೀಡ್ ಪಕ್ಕ 3 ಚೈನ್ ಇದೆಯಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ಆಮೇಲೆ ದಾರ ತಗೊಂಡು ಈ ರಿಂಗ್ ಬೀಡಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಕ್ರೋಶೆ ಹುಕ್ ದಾರ ಸುಂದ್ಕೊಂಡು ರಿಂಗ್ ಬೀಡ್ನ ಒಳಗಡೆಯಿಂದ ದಾರ ತಗೊಂಬನ್ನಿ. 3 ಲೂಪ್ ಇರುತ್ತೆ. ಫಸ್ಟ್ 2 ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ. ಈ ಥರ ಡಬಲ್ ಕ್ರೋಶೆ ಮಾಡುತ್ತಾ ಹೋಗಿ. ಡಬಲ್ ಕ್ರೋಶೆ ಯಾವಾಗಲೂ ಮಾಡೋ ಹಾಗೆ 7 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಮಿಡ್ಲಿಗೆ ಬರೋವರೆಗೂ. 3 ಆಯಿತು, 4, 5, 6, 7 ಡಬಲ್ ಕ್ರೋಶೆ ಆದಮೇಲೆ ಈ ಥರ 7 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. 7 ಡಬಲ್ ಕ್ರೋಶೆ ಆದಮೇಲೆ ಈಗ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಬಿಟ್ಟು ಈ 7ನೇ ಡಬಲ್ ಕ್ರೋಶೆ ಇದೆಯಲ್ವ, ಈಗ ಹಾಕಿರೋ ಡಬಲ್ ಕ್ರೋಶೆಗಳಲ್ಲಿ 7ನೇದು ಅದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದನ್ನು ಬೇಸ್ ಮಾಡಿಕೊಂಡು ಈ 7ನೇ ಡಬಲ್ ಕ್ರೋಶೆಲಿ ಈ ಥರ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಆಯಿತು, 3, 4, 5 ಡಬಲ್ ಕ್ರೋಶೆ ಅಂದರೆ ಫಸ್ಟ್ 2 ಚೈನು ಸೇರಿಸಿ 6 ಡಬಲ್ ಕ್ರೋಶೆ ಆಗುತ್ತೆ.
ಅಂದರೆ ಒಂದು ಸಣ್ಣ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತಾಯಿದ್ದೀನಿ ಇಲ್ಲಿ. ನಾವು ನಾರ್ಮಲ್ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತೀವಲ್ವ ಅದನ್ನೇ ಮಾಡಿರೋದು. ಆ 7ನೇ ಡಬಲ್ ಕ್ರೋಶಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿರೋದು. ಈ ಥರ ಚಿಕ್ಕದಾದ ಪುಟ್ಟದಾದ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಈಗ ಮತ್ತೆ 7 ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ರಿಂಗ್ ಬೀಡಲ್ಲಿ ನಾರ್ಮಲಾಗಿ ನಾವು ಫಸ್ಟಿಗೆ ಮಾಡಿದ್ದೀವಲ್ಲ ಅದೇ ಥರ 7 ಡಬಲ್ ಕ್ರೋಶೆ ಮಾಡ್ಕೋಬೇಕು. 7 ಆದಮೇಲೆ 7ನೇದಲ್ಲಿ ನಾವು ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿರೋದು ಮತ್ತೆ 7 ಮಾಡ್ಕೊಳ್ತಾ ಇದ್ದೀನಿ. 6 ಅಥವಾ 7 ಈಕ್ವಲ್ ಆಗಿ ಬರೋ ಥರ ಮಾಡ್ಕೊಳ್ಳಿ. 3 4 5 6 7 ನೋಡಿ ಈ ಥರ ಬರುತ್ತೆ ಆರ್ಚ್. ಒಂದು ಮಧ್ಯದಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಇರುತ್ತೆ, ಪುಟ್ಟದಾದ ಸ್ಲ್ಯಾಂಟಿಂಗ್ ಆರ್ಚ್. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ, ಬೀಡ್ಯಿಂದ ಆ ಕಡೆ ಇರೋಂಥದ್ದು ಮತ್ತು ಲಾಕಲ್ಲಿ ಲಾಕ್ ಮಾಡಿ. ಜಾಗ ಇದ್ದರೆ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ್ ಹಾಕ್ಕೊಳ್ಳಿ ಅದೇ 3 ಚೈನಲ್ಲಿ, ಇಲ್ಲಾಂದರೆ ಡೈರೆಕ್ಟಾಗಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದನ್ನು 3 ಚೈನಲ್ಲಿ ಸೇರಿಸ್ಬಿಟ್ಟು ಲಾಕಲ್ಲಿ ಲಾಕ್ ನೋಡಿ ಈ ಥರ ಬರುತ್ತೆ. ಪುಟ್ಟದಾದ ಆರ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸಣ್ಣ ಆರ್ಚು ಅಂದರೆ ಮೇಲೆ ಮಾತ್ರ ಶೇಪ್ ಬರುತ್ತೆ ಸ್ಲ್ಯಾಂಟಿಂಗ್ ಆರ್ಚು. ನೆಕ್ಸ್ಟ್ 3 ಚೈನ್ ಮಾಡಿಕೊಂಡು ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬೀಡ್ನ ಪಕ್ಕದಲ್ಲಿ 3 ಚೈನ್ ಇರುತ್ತಲ್ವ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಬೇಕಂದರೆ ಇನ್ನೊಂದು ಆರ್ಚ್ ಮಾಡಿ ತೋರಿಸ್ತೀನಿ. ಇಲ್ಲೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ರಿಂಗ್ ಬೀಡಲ್ಲಿ 7 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ 1 2 3 4 5 6 7 ಡಬಲ್ ಕ್ರೋಶೆ ಹಾಕ್ಕೊಂಡು ಈ ಥರ 7 ಹಾಕ್ಕೊಂಡಿದ್ದೀನಿ ನೋಡಿ. ಸ್ಟಾರ್ಟಿಂಗಿಂದ 7 ಕರೆಕ್ಟಾಗಿ ಲೆಕ್ಕ ಮಾಡ್ಕೊಂಡು ಹಾಕ್ಕೊಳ್ಳಿ. 7 ಹಾಕಿ ಆದಮೇಲೆ 2 ಚೈನು, 2 ಚೈನ್ ಹಾಕಿ ಈ 7ನೇ ಡಬಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಸ್ಲ್ಯಾಂಟಿಂಗ್ ಆರ್ಚು ಅದನ್ನು ಸ್ವಲ್ಪ ತಿರುಗಿಸ್ಕೊಳ್ಳಿ. ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. 1 2 3 4 ನೋಡಿ 4 ಆಯಿತು. ಇನ್ನೊಂದು 5 ಅಂದರೆ ಫಸ್ಟಿನ 2 ಚೈನು ಸೇರಿಸಿದರೆ 6. ಈ ಥರ ಪುಟ್ಟದಾದ ಸ್ಲ್ಯಾಂಟಿಂಗ್ ಆರ್ಚ್. ಈಗ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ, ನಾರ್ಮಲ್ ಡಬಲ್ ಕ್ರೋಶೆ ರಿಂಗ್ ಬೀಡಲ್ಲಿ 7 ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ಳಿ. 1 2 3 4 5 6 7 ಇದನ್ನು ನೆಕ್ಸ್ಟ್ 3 ಚೈನ್ ಬೀಡ್ನ ಪಕ್ಕದ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಪುಟ್ಟದಾದ ಚಂದ ಒಂದು ಆರ್ಚ್ ಬರುತ್ತೆ. ತುಂಬ ಚಂದವಾಗಿರೋಂಥದ್ದು, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕ್ಯೂಟಾಗಿರುತ್ತೆ. ಇದು ಹೆಚ್ಚು ದೊಡ್ಡ ಇಲ್ಲ. ಹಾಗೆ ಈ ಥರ ಮಧ್ಯ 3 ಚೈನಲ್ಲಿ ಕುಚ್ಚು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಸಿಂಪಲ್ ಸಾರಿಗಳಿಗೆಲ್ಲ ಆರಾಮಾಗಿ ಮಾಡ್ಬೋದು, ಎಲ್ಲರೂ ಮಾಡ್ಬೋದು, ಬಿಗಿನರ್ಸು ಮಾಡ್ಕೋಬೋದು. ಹೆಚ್ಚು ಕಷ್ಟ ಇಲ್ಲ, ಏನು ವಿಶೇಷ ಡಿಸೈನ್ಗಳಿಲ್ಲ, ತುಂಬ ಸಿಂಪಲಾಗಿದೆ, ಬೇಗನೂ ಆಗುತ್ತೆ. ಇದು ನೀವು ಒಂದೇ ಸ್ಟೆಪ್ ಆಗಿರೋದ್ರಿಂದ ರಿಂಗ್ ಬೀಡ್ ಒಂದು ಸಾರಿ ಹಾಕೋದು ಮತ್ತು ಡಿಸೈನ್ ಮಾಡೋದು, ಅದರಿಂದ ನಿಮಗೆ ಬೇಗ ಆಗುತ್ತೆ. ಕಸ್ಟಮರ್ಸ್ ಯಾರಾದರೂ ಬೇಗ ಸೀರೆ ಕೊಡಬೇಕು ಅಂತ ಹೇಳಿದರೆ ಇದನ್ನು ಮಾಡ್ಬೋದು. ಸಿಂಪಲ್ ಸಾರಿ ಅವ್ರಿಗೂ ಇಷ್ಟ ಆಗುತ್ತೆ. ನೀವು ಮಾಡಿ ನೋಡಿ, ನಿಮ್ಮ ಸೀರೆಗೂ ನಿಮಗೂ ಇಷ್ಟ ಆಗುತ್ತೆ.
ನಿಮಗೆ ಹೆಂಗೆ ಅನ್ನಿಸ್ತು ಡಿಸೈನು ಅಂತ ಕಮೆಂಟಲ್ಲಿ ತಿಳಿಸಿ, ಖಂಡಿತ ಕಮೆಂಟ್ ಮಾಡಿ. ವಿಡಿಯೋ ಡಿಸೈನು ಇಷ್ಟ ಆದರೆ ಲೈಕ್ ಮಾಡಿ, ಅದು ಮರಿಬೇಡಿ. ಆಮೇಲೆ ಶೇರ್ ಮಾಡಿ ಫ್ರೆಂಡ್ಸ್ಗಳಿಗೆಲ್ಲ. ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.